ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL 2025ರ ಪ್ಲೇ ಆಫ್ ರೇಸ್ ದಿನದಿಂದ ದಿನಕ್ಕೆ ಭಾರಿ ಕುತೂಹಲ ಮೂಡಿಸಿದೆ. ನಿನ್ನೆಯ ಪಂದ್ಯದ ಬಳಿಕ ಅಂಕಪಟ್ಟಿಯಲ್ಲಿ ಮಹತ್ತರ ಬದಲಾವಣೆಯಾಗಿದೆ. ಪಾಯಿಂಟ್ಸ್ ಟೇಬಲ್ನಲ್ಲಿ RCB ಅಗ್ರಸ್ಥಾನದಲ್ಲೇ ಇದೆ. CSK ವಿರುದ್ಧ ಗೆದ್ದ ಪಂಜಾಬ್ 13 ಪಾಯಿಂಟ್ಸ್ ಗಳಿಸಿ 5ನೇ ಸ್ಥಾನದಿಂದ 2ನೇ ಪ್ಲೇಸ್ಗೆ ಜಂಪ್ ಆಗಿದೆ. ಇನ್ನು MI ಹಾಗೂ GT ಸ್ಥಾನ ಪಲ್ಲಟ ಆಗಿದೆ. ಮುಂಬೈ 3ನೇ ಸ್ಥಾನ ಹಾಗೂ GT 4ನೇ ಸ್ಥಾನಕ್ಕೆ ಜಾರಿದೆ. ಹಾಗೆ CSK ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ಪಂಜಾಬ್ ಗೆದ್ದು ಬೀಗಿದೆ. ಸ್ಯಾಮ್ ಕರನ್ ಅವರ 88 ರನ್ಗಳ ಅದ್ಭುತ ಇನ್ನಿಂಗ್ಸ್ನ ಹೊರತಾಗಿಯೂ CSK 190 ರನ್ಗಳಿಗೆ ಸೀಮಿತವಾಯಿತು. ಪ್ರಭ್ ಸಿಮ್ರನ್ ಸಿಂಗ್ ಮತ್ತು ಶ್ರೇಯಸ್ ಅವರ ಅರ್ಧಶತಕಗಳ ನೆರವಿನಿಂದ ಪಂಜಾಬ್ ಕಿಂಗ್ಸ್ ಸುಲಭದ ಗೆಲುವು ಸಾಧಿಸಿತು. ಈ ಸೋಲಿನೊಂದಿಗೆ CSK ಮತ್ತೊಂದು ಕೆಟ್ಟ ದಾಖಲೆಯನ್ನು ಬರೆದುಕೊಂಡಿದೆ. ಸತತ 2 ಸೀಸನ್ಗಳಲ್ಲಿ IPL ಪ್ಲೇ ಆಫ್ನಿಂದ ಹೊರಬಿದ್ದಿರುವ ದಾಖಲೆಗೆ CSK ಗುರಿಯಾಗಿದೆ. ಈ ಮೂಲಕ ಧೋನಿ ಹಾಗೂ CSK ತಂಡಕ್ಕೆ ದೊಡ್ಡ ಮುಖಭಂಗವಾಗಿದೆ. ಮುಂದಿನ IPL ಸೀಸನ್ನಲ್ಲಿ ಆಡೋದ್ರ ಬಗ್ಗೆ CSK ನಾಯಕ MS ಧೋನಿ ಸಸ್ಪೆನ್ಸ್ ಕಾಯ್ದಿರಿಸಿದ್ದಾರೆ. ಪಂಜಾಬ್ ವಿರುದ್ಧದ ಪಂದ್ಯದ ಟಾಸ್ ವೇಳೆ ಮುಂದಿನ IPLನಲ್ಲಿ ಆಡ್ತೀರಾ ಎಂದು ಕಾಮೆಂಟರ್ ಕೇಳಿದ್ರು. ಇದಕ್ಕೆ ಉತ್ತರಿಸಿದ ಧೋನಿ, ನಾನು ಮುಂದಿನ ಪಂದ್ಯ ಆಡ್ತಿದ್ದೀನೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ಅಂತ ಅನೆಗಾಡಿದ್ದಾರೆ. ಈ ಮೂಲಕ ಮುಂದಿನ ವರ್ಷದ ಸೀಸನ್ನಲ್ಲಿ ತಾನು ಆಡೋದ್ರ ಬಗ್ಗೆ ಇನ್ನೂ ಯೋಚಿಸಿಲ್ಲ. ಹಾಗೆ ಈ ವರ್ಷವೇ IPLಗೆ ವಿದಾಯ ಹೇಳುವ ಸಾಧ್ಯತೆಯನ್ನು ತಳ್ಳಿ ಹಾಕಿದ್ದಾರೆ. CSK ವಿರುದ್ಧ ಗೆದ್ದ ಖುಷಿಯಲ್ಲಿದ್ದ ಪಂಜಾಬ್ ಕಿಂಗ್ಸ್ ನಾಯಕ ಶ್ರೇಯಸ್ ಅಯ್ಯರ್ಗೆ BCCI ಶಾಕ್ ಕೊಟ್ಟಿದೆ. CSK ವಿರುದ್ಧದ ಮ್ಯಾಚ್ನಲ್ಲಿ ಪಂಜಾಬ್ ನಿಗದಿತ ಅವಧಿಯಲ್ಲಿ ಓವರ್ಗಳನ್ನು ಮುಗಿಸಿಲ್ಲ. ಈ ಕಾರಣಕ್ಕೆ ಶ್ರೇಯಸ್ ಅಯ್ಯರ್ಗೆ BCCI 12 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಪಂಜಾಬ್ ಈ ವರ್ಷದ ಟೂರ್ನಿಯಲ್ಲಿ ಇದೇ ಮೊದಲ ಬಾರಿಗೆ IPL ಕೋಡ್ ಆಫ್ ಕಂಡಕ್ಟ್ ರೂಲ್ಸ್ ಬ್ರೇಕ್ ಮಾಡಿದೆ. ಹೀಗಾಗಿ ಶ್ರೇಯಸ್ ಅಯ್ಯರ್ಗೆ 12 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಅಂತ BCCI ಪ್ರಕಟಣೆಯಲ್ಲಿ ತಿಳಿಸಿದೆ. CSK ವಿರುದ್ಧದ ಪಂದ್ಯದಲ್ಲಿ ಚಹಲ್ ಹ್ಯಾಟ್ರಿಕ್ ವಿಕೆಟ್ ತೆಗೆದಿದ್ದಾರೆ. ಈ ಬೆನ್ನಲ್ಲೇ RJ ಮಹ್ವಾಶ್ ಹಾಕಿರುವ ಪೋಸ್ಟ್ ಈಗ ಸಖತ್ ವೈರಲ್ ಆಗಿದೆ. 2022ರ ನಂತರ ಮತ್ತೊಮ್ಮೆ ಚಹಲ್ ಹ್ಯಾಟ್ರಿಕ್ ವಿಕೆಟ್ ಪಡೆಯುತ್ತಿದ್ದಂತೆ ರೇಡಿಯೋ ಜಾಕಿ ಮಹ್ವಾಶ್ ಗಾಡ್ ಮೋಡ್ ಆನ್ ಕ್ಯಾ ಅಂತ ಬರೆದಿದ್ದು ಸ್ಟ್ರೆಂತ್ ಆಫ್ ಎ ವಾರಿಯರ್ ಸರ್ ಅಂತ ಯಜ್ವೇಂದ್ರ ಚಹಲ್ಗೆ ಟ್ಯಾಗ್ ಮಾಡಿದ್ದಾರೆ. ಇದೀಗ ಚಹಲ್ ಮತ್ತು ಮಹ್ವಾಶ್ ನಡುವೆ ಕುಚ್ ಕುಚ್ ಹೋತಾ ಹೈ ಅಂತ ಅಭಿಮಾನಿಗಳು ಲೆಕ್ಕ ಹಾಕ್ತಿದ್ದಾರೆ. ದಕ್ಷಿಣ ಆಫ್ರಿಕಾದ ಯುವ ಬ್ಯಾಟರ್ ಡೇವಾಲ್ಡ್ ಬ್ರೇವಿಸ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ಈ ಬಾರಿ ಸುದ್ದಿಯಲ್ಲಿರುವುದು ಅತ್ಯದ್ಭುತ ಫೀಲ್ಡಿಂಗ್ನಿಂದ. ನಿನ್ನೆ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಬ್ಯಾಟರ್ ಶಶಾಂಕ್ ಸಿಂಗ್ ಬಾರಿಸಿದ ಚೆಂಡನ್ನ ಡೇವಾಲ್ಡ್ ಅದ್ಭುತವಾಗಿ ಕ್ಯಾಚ್ ಹಿಡಿದ್ರು. ಶಶಾಂಕ್ ಬಾರಿಸಿದ ಚೆಂಡನ್ನ ಬ್ರೇವಿಸ್ ಹಕ್ಕಿಯಂತೆ ಹಾರಿ ಕ್ಯಾಚ್ ಹಿಡಿದಿದ್ದಾರೆ. ಇದರ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ. ಈ ಕ್ಯಾಚ್ ಕಂಡ ಪ್ರೇಕ್ಷಕರು ಒಂದು ಕ್ಷಣ ನಿಬ್ಬೆರಗಾಗಿದ್ರು. RCB ಈ ಸಲ ಕಪ್ ಗೆಲ್ಲುವ ಹಾಟ್ ಫೇವರಿಟ್ ಟೀಮ್ ಎನಿಸಿದೆ. 18 ವರ್ಷಗಳ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಕ್ಯಾಪ್ಟನ್ ರಜತ್ ಪಾಟಿದಾರ್ ಸೇರಿ 3 ಆಟಗಾರರು ತಿಮ್ಮಪ್ಪನ ಮೊರೆ ಹೋಗಿದ್ದಾರೆ. RCB ನಾಯಕ ರಜತ್ ಪಾಟಿದಾರ್, ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ, ತಿರುಪತಿ ತಿಮ್ಮನ ದರ್ಶನ ಪಡ್ಕೊಂಡಿದ್ದಾರೆ. ವಿಶೇಷ ಅಂದ್ರೆ ರಜತ್ ಹಾಗೂ ಜಿತೇಶ್ ಶರ್ಮಾ ಜೊತೆ RCBಯ ಮಹಿಳಾ ಆಟಗಾರ್ತಿ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಕೂಡ ಕಾಣಿಸಿಕೊಂಡಿದ್ದಾರೆ. 3 ಆಟಗಾರರು ಸರತಿ ಸಾಲಿನಲ್ಲಿ ನಿಂತು ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ. ಇವತ್ತು ಜೈಪುರದಲ್ಲಿ ರಾಜಸ್ಥಾನ ರಾಯಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಾಡಲಿವೆ. ಈ ಪಂದ್ಯಗಳು ಭಾರಿ ಕುತೂಹಲ ಮೂಡಿಸಿದೆ. ಕಳೆದ ಪಂದ್ಯದಲ್ಲಿ ಮಿಂಚಿದ 14 ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ ಮೇಲೆ ಎಲ್ಲರ ಕಣ್ಣಿದೆ. ಈತ ಅನುಭವಿ ಬೌಲರ್ ಜಸ್ಪ್ರೀತ್ ಬೂಮ್ರಾ ಅವರನ್ನ ಹೇಗೆ ಎದುರಿಸ್ತಾನೆ ಅಂತ ನೋಡಲು ಫ್ಯಾನ್ಸ್ ಕಾತುರದಿಂದ ಕಾಯ್ತಿದ್ದಾರೆ. ಮತ್ತೊಂದು ಕಡೆ ಮುಂಬೈ ಇವತ್ತಿನ ಮ್ಯಾಚ್ನಲ್ಲಿ ಗೆದ್ರೆ ಪಾಯಿಂಟ್ಸ್ ಟೇಬಲ್ನಲ್ಲೂ ಸಾಕಷ್ಟು ಬದಲಾವಣೆಯಾಗಲಿದೆ. ಈ ಬಾರಿಯ IPLನಲ್ಲಿ ರೋಬೋಟ್ ಡಾಗ್ ಎಲ್ಲರ ಗಮನ ಸೆಳೆದಿತ್ತು. ಇದೀಗ ರೋಬೋಟ್ ಡಾಗ್ನಿಂದ BCCIಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಕೆಲವು ದಿನಗಳ ಹಿಂದೆ ರೋಬೋಟ್ ಡಾಗ್ಗೆ ಚಂಪಕ್ ಅಂತ ಹೆಸರಿಡಲಾಗಿತ್ತು. ಇದು ಪ್ರಸಿದ್ಧ ಮಕ್ಕಳ ನಿಯತಕಾಲಿಕೆಯ ಹೆಸರಾಗಿದೆ. ಅದಕ್ಕಾಗಿ ಈ ಕಂಪನಿಯು BCCI ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದೆ. ಈ ಹಿನ್ನೆಲೆಯಲ್ಲಿ ದೆಹಲಿ ಹೈಕೋರ್ಟ್ BCCIಗೆ ನೋಟಿಸ್ ಕಳುಹಿಸಿದೆ. ಈ ಪ್ರಕರಣದ ವಿಚಾರಣೆ ಜುಲೈ 9ರಂದು ನಡೆಯಲಿದ್ದು BCCI 4 ವಾರಗಳಲ್ಲಿ ಉತ್ತರ ಸಲ್ಲಿಸಬೇಕಾಗಿದೆ. RCB ಬೌಲರ್ ಸುಯಾಶ್ ಶರ್ಮಾ ಉತ್ತಮ ಪ್ರದರ್ಶನ ನೀಡ್ತಾ ಬಂದಿದ್ದಾರೆ. ಇಲ್ಲಿವರೆಗೆ 4 ವಿಕೆಟ್ಗಳನ್ನು ಪಡೆದು ತಂಡಕ್ಕೆ ನೆರವಾಗಿದ್ದಾರೆ. ಇದೀಗ ಕಷ್ಟದಲ್ಲಿದ್ದ ಸುಯಾನ್ಗೆ RCB ಫ್ರಾಂಚೈಸಿ ಸಹಾಯ ಮಾಡಿದ್ದನ್ನು ನೆನಪಿಸಿಕೊಂಡಿದ್ದಾರೆ. RCB ಭಾಗವಾಗುವುದಕ್ಕೂ ಮುನ್ನ ಗಾಯಗೊಂಡಿದೆ. ತಂಡವು ನನ್ನ ಮೇಲೆ ಸಾಕಷ್ಟು ಹೂಡಿಕೆ ಮಾಡಿದೆ. ಚಿಕಿತ್ಸೆಗಾಗಿ RCB ತನ್ನನ್ನು ಲಂಡನ್ಗೆ ಕಳುಹಿಸಿತ್ತು. ನನ್ನನ್ನು ನೋಡಿಕೊಂಡಿದ್ದಕ್ಕಾಗಿ RCBಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಅಂತ ಹೇಳಿದ್ದಾರೆ. ಇವೆಷ್ಟು ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.